ಕನೆಕ್ಟಿವಿಟಿ ಇದ್ದಾರೆ. ಆ ಕನೆಕ್ಟಿವಿಟಿ ಆಧಾರದ ಮೇಲೆ ಅದರಲ್ಲಿ ಒಂದಷ್ಟು ಜನ ಯಾರು ಅಪ್ರೂವರ್ ಆಗ್ತೀವಿ ಅಂತ ಮನಸ್ಸು ತೋರಿಸ್ತಾರೋ ಅವ್ರು ಮೊದಲು ಅಪ್ರೂವರ್ ಮಾಡಿಸ್ತಾರೆ. ಮೊದಲನೇದು ಅವ್ರಿಗೊಂದು ಆಪರ್ಚುನಿಟಿ ಕೊಡ್ತಾರೆ. ನೋಡಿ, ತಪ್ಪು ಮಾಡಿದ್ದೀರಾ, ನಮಗೂ ಗೊತ್ತು, ನಿಮಗೂ ಗೊತ್ತು, ಆದರೆ ತಪ್ಪನ್ನು ಒಪ್ಕೊಂಡ್ರೆ ನಿನಗೆ ಶಿಕ್ಷೆ ಆಗಲ್ಲ. ನೀನು ತಪ್ಪನ್ನು ಒಪ್ಕೊಂಡ್ರೆ ನ್ಯಾಯಾಲಯದ ಮುಂದೆ ನೀನು ಅಪ್ರೂವರ್ ಆಗಿಬಿಟ್ರೆ ನಿನ್ನ ಒಂದು ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಅಥವಾ ಶಿಕ್ಷೆನೇ ಇಲ್ದಂಗೂ ಮಾಡ್ತೀವಿ ಅನ್ನುವಂಥ ಒಂದು ಆಸೆಯನ್ನು ಹುಟ್ಟಿಸ್ತಾರೆ ಆರೋಪಿಗಳಿಗೆ. ಆ ಆರೋಪಿಗಳಿಗೆ ಆ ಆಸೆ ಹುಟ್ಟಿಸಿದಾಗ ಆ ಆರೋಪಿಗಳು ನಾಳೆ ಇದರಿಂದ ತಪ್ಪಿಸ್ಕೋಬಹುದು ಅನ್ನೋಂಥ ಮನೋಚಿತ್ತ ಒಂದು ರೀತಿ ಇರುತ್ತೆ. ಇನ್ನೊಂದು, ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ ಅನ್ನುವಂಥ ಪಾಪ ಪ್ರಜ್ಞೆ ಒಂದಿರುತ್ತೆ. ಇನ್ನೊಂದು, ಅವರ ಕೌಟುಂಬಿಕ ಹಿನ್ನೆಲೆಯೂ ಇರುತ್ತೆ. ಈ 2-3 ಅಂಶಗಳನ್ನು ಪರಿಗಣಿಸಿ ಕೆಲವು ಆರೋಪಿಗಳೇನು ಮಾಡ್ತಾರೆ, ಅಪ್ರೂವರ್ ಆಗೋಕ್ಕೆ ರೆಡಿ ಆಗಿಬಿಡ್ತಾರೆ. ಅಪ್ರೂವರ್ ಆಗೋಕ್ಕೆ ರೆಡಿ ಆಗುವಾಗ ಅವರು ಒಂದು ಚಂದ್ರಶೇಖರ್ ಅವ್ರು ಇನ್ನು ಸೋಮಶೇಖರ್ ಯಾರೋ ಈಗ 17 ಒಂದು ಮಾತು ಹೇಳ್ತಿದ್ರು. ಅವ್ರು ಏನು ಹೇಳ್ತಾ ಇದ್ರು, ನಾನು ಯಾಕೆ ಅಪ್ರೂವರ್ ಆಗಿದ್ದೀನಿ ಅಂತಂದರೆ ರಾಜಕಾರಣಿಗಳ ಮಾತು ಕೇಳಿಕೊಂಡು ನೆಕ್ಸ್ಟು ಯಾರೂ ಕೂಡ ಯುವಕರು ಈ ಥರ ಮಾಡೋಕ್ಕೆ ಹೋಗಬಾರ್ದು, ಇದರಿಂದ ನಮಗೇನು ಫಲ ಇಲ್ಲ, ಇದರಿಂದ ನಾವು ನಷ್ಟ ಆಗ್ತೀವಿ ಹೊರತು ನಮಗೆ ಲಾಭದಾಯಕವಲ್ಲ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನು ಅಪ್ರೂವರ್ ಆಗಿದ್ದೀನಿ. ಇದರಿಂದ ನಮಗೆ ಜೀವ ಭಯ ಇದೆ, ನಮ್ಮ ಕುಟುಂಬಕ್ಕೂ ಜೀವ ಭಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನೊಂದು ಮಾಧ್ಯಮದ ಮುಂದೆ. ಇದೆಲ್ಲ ವಿಷಯಗಳನ್ನು ಪರಿಗಣಿಸಿದಾಗ ಅಪ್ರೂವರ್ ಆಗುವಂಥ ವಿಧಾನ ಇದೆಯಲ್ಲ, ಅಪ್ರೂವರ್ ಮಾಡುವಂಥದ್ದು ಅದೇ CBI ಅವರು ಮೊದಲು ಮಾಡುವಂಥ ಕೆಲಸ. ತಪ್ಪು ಮಾಡಿರುವಂಥವನಿಗೆ ಪಾಪ ಪ್ರಜ್ಞೆ ಕಾಡಿಸೋದು. ಆ ತಪ್ಪು ಮಾಡಿರುವಂಥವನಿಗೆ ಪಾಪ ಪ್ರಜ್ಞೆ ಕಾಡುವಂತಹ ರೀತಿಯಲ್ಲಿ ಅವರನ್ನು ಮನಸ್ಸನ್ನು ತಿದ್ದಿ ಅವ್ರನ್ನ ಕರೆಕ್ಟಾಗಿ ಟ್ಯಾಕಲ್ ಮಾಡಿ ಆ ಮೂಲಕ ಈ ಪ್ರಕರಣದ ಒಂದು ಸ್ಟಾರ್ಟ್ ಮಾಡ್ತಾರೆ, ತನಿಖೆಯನ್ನು ಶುರು ಮಾಡ್ತಾರೆ. ತನಿಖೆ ಶುರು ಮಾಡಿದಾಗ ಈ ಒಂದು ಪ್ರಕರಣದ ಯೋಗೇಶ್ ಗೌಡ ಪ್ರಕರಣದಲ್ಲಿ ತನಿಖೆ ಅಷ್ಟು ಈಸಿ ಆಗಿರಲಿಲ್ಲ. ಯಾಕಂದರೆ ಒಬ್ಬ ಪ್ರಭಾವಿ ಮಂತ್ರಿ ಆಗಿದ್ದಂಥ ಅವರು ಆ ಟೈಮಲ್ಲಿ ಒಳ್ಳೆ ಪ್ರಭಾವಿ ವ್ಯಕ್ತಿಯೊಬ್ಬರ ಮೇಲೆ ಆರೋಪ ಮಾಡಬೇಕು ಅಂತಂದರೆ ಇದು ಪೊಲೀಸ್ ಅವ್ರ ವಿರುದ್ಧ ತುಂಬ ಒತ್ತಡಗಳಿರುತ್ತೆ. ಆ ಒತ್ತಡಗಳನ್ನ ಮೀರಿ ಅದು CBI ಆಗಿಬಿಡಿ, CID ಆಗಿಬಿಡಿ, ಯಾವುದೇ ಆಗ್ಬೋದು, ಯಾವುದೇ ಒಂದು ಸಂವಿಧಾನಿಕ ಸಂಸ್ಥೆ ಕೊಟ್ಟರೂ ಕೂಡ ಒತ್ತಡಗಳಿದ್ದೇ ಇರುತ್ತೆ. ನಮ್ಮ ವ್ಯವಸ್ಥೆ ಹಂಗಿದೆ. ಆ ವ್ಯವಸ್ಥೆಯ ಮಧ್ಯೆ ಆ ರೂಪವನ್ನು ಪಡ್ಕೋಬೇಕು ಅಂತಂದರೆ ಆ ಒಂದು ಆರೋಪಿಗಳನ್ನು ಅವರ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ತಮ್ಮ ಒಂದು ತನಿಖೆಯ ಒಂದು ಹಾದಿ ಒಳಗಡೆ ತೆಗೆದುಕೊಳ್ಳುವಂತಹ ಒಂದು ಈ ಟ್ಯಾಲೆಂಟ್ ಅಂತಾರೆ, ಅದನ್ನು ಇದೆಯಲ್ಲ ಅವ್ರಿಗೊಂದು ಚಮತ್ಕಾರ, ಆ ಚಮತ್ಕಾರ CBI ಅವ್ರು ಮಾಡಿದ್ದಾರೆ ಇದರಲ್ಲಿ. ಸರ್, ಇನ್ನೊಂದು ಈ ಒಂದು ವಿಚಾರದಲ್ಲಿ ಅಪ್ರೂವರ್ ಆಗಿ ಮಾಡಬೇಕಂದ್ರೆ ಕೋರ್ಟ್ ಇದನ್ನು ಪರಿಗಣನೆ ಮಾಡುತ್ತೆ. ಕೋರ್ಟ್ ಮುಂದೆ ಯಾವ ರೀತಿ ಪ್ರೊಸೀಜರ್ಸ್ ಮತ್ತು ಯಾವ ರೀತಿ 164 ಸ್ಟೇಟ್ಮೆಂಟ್ ಮಾಡಿಸುವಂಥದ್ದು. ಇದು ಅಪ್ರೂವರ್ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಪೊಲೀಸ್ ಅವರೇನೋ ಕೆಲವು ಸಂದರ್ಭದಲ್ಲಿ ಆರೋಪಿಗಳು ಅಪ್ರೂವರ್ ಅಂತ ಒಪ್ಕೊಂಡ್ಬಿಡ್ತಾರೆ. ಸ್ಟೇಷನ್ ಆಯ್ತು ಸರ್ ಒಪ್ಕೊಂಡ್ಬಿಡ್ತೀನಿ, ನಾನು ಕೋರ್ಟ್ ಮುಂದೆ ಹೇಳ್ಬಿಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಮತ್ತೆ ಕೋರ್ಟ್ ಮುಂದೆ ಒಂದು ಉಲ್ಟಾ ಆಗೋ ಸಾಧ್ಯತೆಯೂ ಇರುತ್ತೆ. ಆದರೆ ಆ ಉಲ್ಟಾ ಆಗುವಂಥ ಸಾಧ್ಯತೆ ಇದೆಯಲ್ಲ, ಆ ಒಂದು ಸಾಧ್ಯತೆಗಳನ್ನು ಮೈಂಡಲ್ಲಿ